ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಅವರು ಮಾತಾಡ್ತಾ ಇರೋದು. ಇವತ್ತು ನಾವು ಬಂದಿರೋದು ಚಿತ್ರದುರ್ಗ ಕೋಟೆಗೆ ಬಂದಿದ್ದೀವಿ. ಚಿತ್ರದುರ್ಗ ಕೋಟೆ ಒಳಗಡೆ ಎಂಟ್ರೆನ್ಸಲ್ಲಿ ನಾವು 25 ರೂಪಾಯಿ ಪೇ ಮಾಡಿಬಿಟ್ಟು ಬರಬೇಕಾಗುತ್ತೆ. 25 ರೂಪಾಯಿ ಪೇ ಮಾಡಿ ಆನ್ಲೈನ್ ಪೇ ಇರುತ್ತೆ. ಆನ್ಲೈನ್ ಪೇ ಮಾಡಿ ಒಳಗಡೆ ಬಂದರೆ ನೋಡ್ಬೋದು ನೀವೆಲ್ಲ ಹಿಂಗೆ ಇದ್ರೊಳಗಡೆ ಹಿಂಗೆ ಹೋಗ್ತಾ ನಾವು ಒಂದು ಕೋಟೆನ ಒಂದು ರೌಂಡ್ ಹೊಡ್ಕೊಂಡು ಬರ್ಬೋದು. ಇಲ್ಲಿರೋ ಎಲ್ಲನೂ ತೋರಿಸ್ತೀವಿ ಒಂದು ಕಡೆಯಿಂದ ಇವತ್ತು ನಿಮಗೆ. ಒಳಗಡೆ ಎಂಟ್ರೆನ್ಸ್ ಬರ್ತಿದ್ದಂಗೆ ಈ ಥರ ಬರುತ್ತೆ. ಅಲ್ಲೂ ಹೋಗ್ತಿರೋ ನಮ್ಮ ಹುಡುಗನೇ ಹಿಂಗೆ ಬೆಟ್ಟ ಹತ್ಕೊಂಡು ನೋಡ್ಬೋದು ನೀವು ಇವಾಗೆಲ್ಲ. ಹಿಂಗೆ ಒಳಗಡೆಯಿಂದ ಬೋಟಿಂದ ಒಳಗಡೆ ಬರ್ತಿದ್ದಂಗೆ ಲೆಫ್ಟಲ್ಲಿದೆ. ಈ ಕಡೆ ಬಂದರೆ ಫುಲ್ ಒಂದು ಬಾವಿ ಇದೆ, ಫುಲ್ ಆಳ ಇದೆ. ಯಾರೇ ಸೈನಿಕರು ಬಂದರೂ ಅದನ್ನ ಹತ್ಕೊಂಡು ಬರಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಇಷ್ಟು ಹೈಟಾಗಿ ಮಾಡಿರೋದಿದು. ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡ್ಬೋದು ನೀವು, ಇಷ್ಟು ಆಳ ಇದೆ ಇಲ್ಲಿ. ಯಾರೇ ಒಂದು ಯುದ್ಧ ಟೈಮಲ್ಲಿ ಬಂದ್ರೂ ಇದನ್ನ ಹತ್ಕೊಂಡು ಬರಬಾರ್ದು. ಇದ್ರ ಸುತ್ತಲೂ ನೀರಿರ್ತಾಯಿತ್ತು ಅವಾಗ. ಹತ್ಕೊಂಡು ಬರೋಕ್ಕಾಗಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ರು ಇದನ್ನ. ನಾನು ಬಿದ್ದರೆ ಹಿಂಗೆ ಹೋಗ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು, ಇದ್ರ ಸುತ್ತಲೂ ನೀರು ನಿಂತ್ಕೊಂಡ್ಬಿಟ್ರೆ ಯಾರೇ ಅದನ್ನು ಬೇಧಿಸಿ ಅಂದರೆ ಮೇಲ್ಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಆಳ ಇರ್ತಿತ್ತಿದ್ದು. ಬರಬೇಕಂದ್ರೆ ಸೌಂಡ್ ಆಗೋದು. ಇಲ್ಲಿಂದ ಮುಂದೆ ಹೋದರೆ ಫುಲ್ ಹತ್ಬೋದು ಕೋಟೆ ಹತ್ಕೊಂಡು ಮುಂದೆ ಹೋಗೋಣ. ನಾವು ನಿಮಗೆಲ್ಲ ಥರದ ಎಲ್ಲನೂ ತೋರಿಸ್ತೀನಿ ಇವತ್ತು. ಕೋಟೆ ಯಾವ್ಯಾವ ಕಡೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲನೂ ಬನ್ನಿ ಹೋಗೋಣ. ಈ ಕೋಟೆನ ಮುಂದೆ ಹತ್ಕೊಂಡು ಹೋಗೋಣ. ಇಲ್ಲಿ ಏನೇನಿದೆ ಎಲ್ಲನೂ ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ನಾವು ಆ ಸೇಫ್ಟಿ ಅಂದರೆ ಎಂಟ್ರೆನ್ಸಲ್ಲಿ ಸೇಫ್ಟಿನ ನೋಡ್ಕೊಂಡು ಬಂದರೆ ಇವಾಗ ನಮಗೆ ಲೆಫ್ಟಲ್ಲೊಂದು ದಾರಿ ಸಿಗುತ್ತೆ, ದೊಡ್ಡ ಗುಹೆ. ಆ ಗುಹೆ ಇವಾಗ ಇಲ್ಲ, ಸ್ವಲ್ಪ ಮುಚ್ಚಾಕ್ಬಿಟ್ಟಿದ್ದಾರೆ. ಅಲ್ಲಿಂದ ಬಂದರೆ ಇಲ್ಲೊಂದು ದೊಡ್ಡದು ನಿಮಗೇನೋ ಕ್ವಾರೆ ಥರ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಇದು ಮುಂದೆ ಬಂದರೆ ಇದು ಎಣ್ಣೆ ಕೊಳ ಅಂತಿದೆ. ಇದನ್ನ ಸ್ವಲ್ಪ ಮುಚ್ಚಾಕ್ಬಿಟ್ಟಿದ್ದಾರೆ ಇವಾಗ, ಸ್ವಲ್ಪ ಮಾತ್ರ ಬಂದಿರೋದು. ಆದರೆ ಇದರಲ್ಲಿ ಫುಲ್ ಇವಾಗ ಪ್ಲಾಸ್ಟಿಕ್ ಹಾಗೆ ಜ್ಯೂಸ್ ಕುಡ್ದೆಲ್ಲ ಬಿಸಾಕಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಸ್ವಚ್ಛತೆ ಕಾಪಾಡಿ. ಹಂಗೆ ಮುಂದೆ ಬಂದರೆ ಇಲ್ಲೊಂದು ಎಣ್ಣೆ ಕೊಳ ಇದೆ, ಆದರೆ ಇದು ಸ್ವಲ್ಪ ದೊಡ್ಡ ಎಣ್ಣೆ ಕೊಳ. ಹಾಗೆ ಮುಂದೆ ಬಂದರೆ ಹೇಳಿದ್ನಲ್ಲ ನಿಮಗೆ ಗುಹೆ ಅಂತ ಇದೆ. ಇದು ದೊಡ್ಡ ಬಂಡೆನ ಕೊರ್ದು ಮಾಡಲಾಗಿದೆ. ಯಾವ ಕಡೆ ಹೋಗುತ್ತಂತನೂ ಗೊತ್ತಿಲ್ಲ ನನಗೆ ಈ ಗುಹೆ. ಇಲ್ಲಿದೆ, ಬಟ್ ಇದನ್ನು ಮುಚ್ಚಾಕ್ಬಿಟ್ಟಿದ್ದಾರೆ ಇವಾಗ ಓಪನ್ ಇಲ್ಲ. ಇದು ಓಪನ್ ಇಲ್ದಿರೋ ಕಾರಣ ಎಲ್ಲ ಮುಚ್ಚಾಕಿದ್ದಾರೆ. ಇದನ್ನು ದೊಡ್ಡ ಬಂಡೆ ಕೊರೆದು ಮಾಡಿದ್ದಾರೆ. ಅಯ್ಯಪ್ಪ, ನೋಡ್ಬೋದು ನೀವು ಇವಾಗ. ಕೊಳದಿಂದ ಮುಂದೆ ಹೋದರೆ ಮುಂದೆ ನಾವು ಹತ್ತೋಣ, ಮೇಲೆ ಫುಲ್ ಹತ್ತಿ ಎಲ್ಲನೂ ನೋಡ್ಕೊಂಬರೋಣ. ಎಣ್ಣೆ ಕೊಳದಿಂದ ಮುಂದೆ ಹೋಗ್ತಾ ಇದ್ದರೆ ಸ್ವಲ್ಪ ಸುಸ್ತಾಗುತ್ತೆ, ಯಾಕಂದರೆ ಬೇಸಿಗೆ ಅಲ್ವಾ, ಸ್ವಲ್ಪ ಸುಸ್ತಾಗುತ್ತೆ. ನೀವು ಜ್ಯೂಸ್ ಎಲ್ಲ ಕುಡ್ಕೊಂಬನ್ನಿ. ಇಲ್ಲೆಲ್ಲ ಬರೆಗಾಲಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಬೇಸಿಗೆ ಕಾಲದಲ್ಲಿ, ಯಾಕಂದರೆ ಫುಲ್ ನಿಮ್ಗೆ ಗೊತ್ತಲ್ಲ, ಕಲ್ಲಿನ ಕೋಟೆ ಅಂತಲೇ ಪ್ರಸಿದ್ಧಿಯಾಗಿರೋ ಒಂದು ಕೋಟೆ ಇದು. ಕಾಲಂತೂ ಫುಲ್ ಡ್ಯಾನ್ಸ್ ಆಡುತ್ತೆ ಬರೆಗಾಲಲ್ಲಿ. ಇವೆಲ್ಲ ನಡ್ಕೊಂಬಂದರೆ ಒಳಗಡೆ ಇವಾಗ ಹೋಗೋಣ. ಒಳಗಡೆ ಇದ್ದೀವಿ, ಇನ್ನೊಂದು ಸೂರು ಒಳಗಡೆ ಹೋಗೋಣ. ಒಳಗಡೆ ಹತ್ಕೊಂಡು ಬಂದ್ವಿ. ಹಾಗೆ ಮುಂದೆ ಹೋಗ್ತಾ ನಮಗೆ ಹತ್ಕೊಂಡು ಹೋಗ್ತಾ ಸ್ವಲ್ಪ ಸುಸ್ತಾಯಿತು. ಮಧ್ಯದಲ್ಲಿ ಜ್ಯೂಸ್ ಕುಡೀರಿ ನೀವು. ನಾ ಯಾವ ಜ್ಯೂಸು ತಂದಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಈ ಥರ ಇತ್ತು ಅಂತ. ಹಿಂಗೆ ಮೆಟ್ಲುಗಳು ಹತ್ಕೊಂಡು ಮೇಲೆ ಹೋಗ್ಬಿಡೋಣ. ಇಲ್ಲಿ ಯಾವುದೋ ಗುಹೆ ಇದೆ, ಇದು ಯಾವುದೋ ಒಂದು ಚಿಕ್ಕ ಸೊಂದಿಲ್ಲಿ ತೋರೋಣ ಇವಾಗ ಹೋಗಿ. ಹಂಗೆ ಒಳಗಡೆ ಬಂದಿವಿ ನಾವು. ಒಳಗಡೆ ಹೋಗ್ತಾ ಒಳಗಡೆ ಬರ್ತಿದ್ದಂಗೆ ರೈಟಲ್ಲೊಂದು ನಿಮಗೆ ಒಂದು ಮನೆ ಥರ ಕಾಣಿಸ್ತಿದೆ ಚಿಕ್ಕದಾಗಿ. ಅದು ಬಟ್ ಅಲ್ಲಿ ಎಲ್ಲ ಕಡೆಯೂ ಬಂದರೆ ಅಲ್ಲಿ ಏನೂ ಇರೋದಿಲ್ಲ. ಯಾವ ಕಡೆಯೂ ಎಂಟ್ರೆನ್ಸ್ ಕಾಣಿಸೋದಿಲ್ಲ ನಿಮಗೆ, ಯಾಕೆ ಅಂದರೆ ಆ ಎಂಟ್ರೆನ್ಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದೇನಪ್ಪ, ಒಳಗಡೆ ಬರ್ತಿದ್ದಂಗೆ ಆ ಮನೆಗೆ ಯಾವುದೇ ಎಂಟ್ರೆನ್ಸ್ ಇಲ್ಲ. ಹೆಂಗೆ ಹೋಗ್ತಿದ್ರು ಅಂತ ಗೊತ್ತಾಗಿಲ್ಲ. ಇಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಎಂಟ್ರೆನ್ಸ್ ಇದೆ, ಆ ಎಂಟ್ರೆನ್ಸ್ ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು. ಇಲ್ಲಿ ಯಾವುದೋ ಒಂದು ಚಿಕ್ಕದಾಗಿ ಒಳಗಡೆ ಹೋಗ್ಬೋದು. ಒಳಗಡೆ ಇದು ಗರಡಿ ಮನೆ.
ಬಿಟ್ಟರೆ ಮೇಲ್ಗಡೆದು ಇಳಿಬೇಕಷ್ಟೇ, ಬೇರೆ ಏನೂ ಇಲ್ಲ. ಆ ಥರ ಇದೆ. ಈಗ ಇದ್ರೊಳಗಡೆ ತೂರ್ಬೋದು. ಅಂದರೆ ಆವಾಗಿದ್ದವರು ಸ್ವಲ್ಪ ಹೈಟ್ಗೆ ದಪ್ಪಗಿದ್ರು, ಈ ಸಂದಿಲಿ ಹೆಂಗೆ ತೂರ್ತಾಯಿದ್ರು ನನಗೆ ಗೊತ್ತಾಗಿಲ್ಲ. ಯಾಕಂದರೆ ಅಷ್ಟು ಚಿಕ್ಕ ಸಂದಿ ಇದು. ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಹೋಗೋಕೆ ಆಗೋದಿಲ್ಲ. ಇಲ್ಲಿ ಆ ಎಂಟ್ರೆನ್ಸ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಅದು ಗರಡಿ ಮನೆ. ಅಲ್ಲೋಗೆಲ್ಲ ಗರಡಿಯವರು ಅದು ಇದು ಮಾಡ್ತಾಯಿದ್ರಲ್ವ, ಅದು ಇವಾಗೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಇವಾಗ ಯಾವುದೂ ಇಲ್ಲ. ಬಂದರೆ ನಾವು ಇವಾಗ ಹೋಗೋದೇ ಫುಲ್ ಒಳಗಡೆ ಅಂದರೆ ಅವಾಗಿಂದ ಒಳಗಡೆ ಅಂತ ಅವಾಗಿಂದ ಹತ್ಕೊಂಡು ಬರ್ತಾನೆ ಇದ್ದೀನಿ ಗುರು. ಅದಂತೂ ಮುಗೀತಿಲ್ಲ, ಅಷ್ಟು ಹತ್ತಿದ್ದೀನಿ, ಸುಸ್ತು ಬೇರೆ ಆಗ್ತಿದ್ದೀನಿ. ಹಾಗೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಾನು. ಇನ್ನೊಂದು ಡೇ ಮುಗೀತು, ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆ ಹತ್ಬಿಟ್ಟಿದ್ದೀನಿ ನಾನು. ತೋರಿಸ್ತೀನಿ ಇವಾಗ ಎಲ್ಲನೂ ನಿಮಗೆ ಒಂದು ಕಡೆಯಿಂದ ನೋಡ್ಬೋದು. ಇವಾಗ ಫೈನಲಿ ನಾನು ಮೇಲ್ಗಡೆ ಬಂದುಬಿಟ್ಟೆ. ಆವಾಗಿಂದ ಮೇಲೆ ಅಂತ ಇದೆ ನೋಡ್ಬೋದು. ಇವಾಗ ಇದನ್ನೆಲ್ಲನೂ ಹಿಂಗೆ ಬರ್ತಿದ್ದಂಗೆ ಇಲ್ಲೊಂದು ದೊಡ್ಡ ಕಂಬಗಳಿವೆ. ಹಿಂಗೆ ಹತ್ಕೊಂಡು ಮುಂದೆ ಹೋಗೋಣ. ಅಲ್ಲಿ ಒಂದು ದೇವರಿದೆ. ಹಿಂಸೆ ಕೊಡ್ತವ್ರು ಗುರು ಪಾಪ. ಕೋತಿಗಳಿಗೆ ಕಿರ್ಚಾಡ್ತಾವೆ ಬೇರೆ. ಇದು ನೋಡ್ಬೋದು ದೊಡ್ಡ ಕಂಬಗಳೆಲ್ಲ ಇಲ್ಲಿದೆ. ಅಂದರೆ ಇದರಲ್ಲಿ ಸ್ವಲ್ಪ ಮಾಡಿದಾಗ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದು ನಾಶ ಆಗಿರುತ್ತೆ. ಇನ್ನು ಮಿಕ್ಕಿದ ಇದು ಸ್ವಲ್ಪ ಚೆನ್ನಾಗೇ ಇದೆ. ಇನ್ನೂ ಮೇಲೆ ಹೋಗ್ಬೋದು ನಾವು. ಇನ್ನೂ ಮೇಲೆ ಇಷ್ಟೊತ್ತು ಹತ್ತಿ ಸಾಕಾಗಲ್ಲ, ಇನ್ನೂ ಮೇಲೆ ಹೋಗ್ಬೋದು. ಹಾಗೆ ಮುಂದೆ ಬರ್ತಾ ಹೋಗೋಣ. ಇದು ನೋಡ್ಬೋದು. ಇವಾಗ ಮುಂದೆ ಹಿಂಗೆ ಹೋದರೆ ಒಂದು ದೊಡ್ಡ ಹಾಲ್, ಒಂದು ಕೋಟೆಯ ಫುಲ್ ನಾಶ, ಏನೂ ಉಳಿದಿಲ್ಲ ಇದರಲ್ಲಿ. ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಪಾಳೆಗಾರರ ಕಚೇರಿ ಅಂತಿದೆ. ಇದರೊಳಗಡೆ ಒಂದು ಚಿಕ್ಕದಾದ ಒಂದು ಮಂಟಪ ಇದೆ. ಆ ಮಂಟಪದ ಒಳಗಡೆ ನಾವು ಹೋದರೆ ಒಂದು ಗುಪ್ತವಾದ ಒಂದು ಜಾಗ ಸಿಗುತ್ತೆ. ಆ ಜಾಗ ನೋಡ್ಕೊಂಡು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಆ ಮಂಟಪ ನೋಡ್ಕೊಂಡು ಇವಾಗ ನಾನು ಒಳಗಡೆ ಬಂದಿದ್ದೀನಿ. ಆ ಮಂಟಪ ಏನೋ ಸಿಕ್ತು, ಆದರೆ ಒಳಗಡೆ ಇಳಿಯೋಕೆ ನನಗೆ ಜಾಗ ಸಿಗುತ್ತೆ ಅಲ್ಲ ನನಗೆ ಗೊತ್ತಿಲ್ಲ. ಆ ಮಂಟಪನ ಹುಡುಕಿದ್ದೀನಿ. ಹುಡ್ಕೋದೇನಿಲ್ಲ, ಬಂದ ತಕ್ಷಣ ರೈಟಲ್ಲಿದೆ. ಇದು ಪಾಳೆಗಾರರ ಕಚೇರಿ. ಇದು ಫುಲ್ಲು ಏನು ಕಾಣಿಸ್ತಿದೆ ನೋಡಿ, ಇಷ್ಟು ದೊಡ್ಡದು ಕಚೇರಿ. ಆ ಕಚೇರಿಯ ಒಳಗಡೆ ಒಂದು ಮಂಟಪ ಅಂದರೆ ಇದೆ. ಆ ಮಂಟಪದೊಳಗಡೆ ಇಳಿದ್ರೆ ಒಂದು ಗುಪ್ತವಾದ ಅದಿದೆ ಅಂತ ಹೇಳಿದ್ರು. ಬನ್ನಿ ನೋಡೋಣ. ನಾನು ಹೇಳಿದ್ನಲ್ಲ, ಅದೇ ಗುಪ್ತವಾದ ಒಂದು ಕಚೇರಿ ಅಂತ ಹೇಳಿದ್ರಲ್ಲ, ಇಲ್ಲೇ ಈ ಕಚೇರಿ. ಇದರೊಳಗಡೆ ಇಳಿದ್ರೆ ಒಳಗಡೆ ಒಂದು ನೋಡ್ಬೋದು ನೀವು. ಇವಾಗ ತೋರಿಸ್ತೀನಿ. ಇದರೊಳಗಡೆ ಚಿನ್ನ, ನಾಣ್ಯಗಳು, ಇನ್ನು ಈ ಥರ ಕೆಲವು ವಸ್ತುಗಳನ್ನು ಬಚ್ಚಿಕ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಇದು ಮಾಡಿಬಿಡ್ತೀರಿ ಲೇಬಲಾಗಿ. ಅಲ್ಲಿ ಒಳಗಡೆ ಇದೆ ಅಂತ ಯಾರಿಗೂ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅಷ್ಟೊಂದು ಒಳಗಡೆ ಇದೆ. ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಇದರೊಳಗಡೆ ನೋಡ್ಬೋದು. ಇದ್ರೊಳಗಡೆ ಇದು ಹಾಕ್ಬಿಟ್ಟು ಫುಲ್ಲು ಮುಚ್ಚಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಇದೊಂದು ಜಸ್ಟ್ ಒಂದು ಚಿಕ್ಕ ಮಂಟಪ ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ. ಬಟ್ ಇದ್ರ ಒಳಗಡೆ ಅವ್ರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನ ಇಕ್ಕಿ ಬಚ್ಚಿಕ್ಬೋದು, ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ಥರ ಇದು ಮಾಡಿದ್ದಾರೆ. ನೋಡ್ಬೋದು ಈ ಕೋಟೆ. ಇದು ನೋಡಿದ್ರೆ ಇದು ಯಾವುದೋ ಒಂದು ಚಿಕ್ಕ ಮಂಟಪ, ಬರೀ ವಿಶ್ರಾಂತಿ ತೊಗೊಳಕ್ಕೆ ಮಾಡಿದ್ದಾರೆ ಅನ್ನೋ ಥರ ಇದೆ. ಬಟ್ ಇದ್ರ ಒಳಗಡೆ ಎಲ್ಲ ಬಚ್ಚಿಕ್ತಾಯಿದ್ರು. ಆಯುಧಗಳಾಗಲಿ, ನಾಣ್ಯಗಳಾಗಲಿ, ಚಿನ್ನ ಆಭರಣಗಳಾಗಲಿ ಎಲ್ಲನೂ ಇಲ್ಲಿ ಬಚ್ಚಿಕ್ತಾಯಿದ್ರು. ಆವಾಗಿನ ಕಾಲದಲ್ಲಿ ಈ ಥರ ಒಂದು ಟೆಕ್ನಾಲಜಿನ ಇವರು ಯೂಸ್ ಮಾಡಿದ್ರು. ಯಾರಿಗೂ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಮಾಡಿದ್ದಾರೆ ಒಳಗಡೆ. ಹಾಗಾಗಿ ಈ ಕೋಟೆನ ಅಷ್ಟು ವರ್ಷಗಳ ಅವರು ಆಳೋಕ್ಕೆ ಸಾಧ್ಯವಾಯಿತು. ಅಷ್ಟು ತಲೆ ಉಪಯೋಗಿಸಿದ್ರೆ ಮಾತ್ರ ಕೆಲವು ವರ್ಷಗಳಂತಲ್ಲ, ಸುಮಾರು ಒಂದು ಎಷ್ಟೋ ವರ್ಷಗಳ ಕಾಲ ಅವ್ರು ಆಳಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಅದು ಇಷ್ಟೊಂದು ಆದರೂ ಮುನ್ನೆಚ್ಚರಿಕೆ ಇರಬೇಕಲ್ವಾ, ಅದಕ್ಕೆ ಅವ್ರು ಮುನ್ನೆಚ್ಚರಿಕೆ ತೊಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇದೆಲ್ಲ ಹೇಳಿದ್ನಲ್ಲ, ಅವರು ಪಾಳೆಗಾರರ ಒಂದು ಇದು ಪಾಳೆಗಾರರ ಇದು ಅಂತ. ಆ ಪಾಳೆಗಾರರ ಫುಲ್ ವಿಶ್ರಾಂತಿ, ಅಂದರೆ ರಾತ್ರಿ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವ ಒಂದು ಕೋಣೆ ಈ ಕಡೆ ಇದೆ. ಇದು ಇವಾಗೆಲ್ಲ ಫುಲ್ ನಾಶ ಆಗಿಬಿಟ್ಟಿದೆ, ಏನೂ ಇಲ್ಲ ಇವಾಗ ಸದ್ಯಕ್ಕೆ. ಎಲ್ಲನೂ ನಾಶ ಮಾಡಿಬಿಟ್ಟಿದ್ದಾರೆ. ಇಷ್ಟು ವರ್ಷಗಳಿಂದ ಇದ್ದರೆ ನಾಶ ಆಗುತ್ತಲ್ವ. ಇದರಲ್ಲಿ ಅಂತೂ ಫುಲ್ ಡಿಮಿಲ್ ಅಂತ ಹೊಡೆದಾಕ್ಬಿಟ್ಟವನ್ನೆಲ್ಲನೂ ನೋಡ್ಬೋದು ನೀವು. ಇವಾಗ ಒಳಗಡೆ ಬಂದೆ, ಅವರು ವಿಶ್ರಾಂತಿ ತೊಗೊಳ್ಳೋ ಕೋಣೆ. ಇವಾಗ ಯಾರ್ಯಾರು ಏನೋ ಬರೀತಾವ್ರೆ ಇಲ್ಲಿ, ಬರೀತಿಲ್ಲ. ಇದು ಲಾಸ್ಟ್ ಡೆಡ್ ಎಂಡ್. ಅವರ ಒಂದು ವಿಶ್ರಾಂತಿ ತೊಗೊಳ್ಳೋ ಕೋಣೆ ಇಲ್ಲಿಗೆ ಮುಕ್ತವಾಯಿತು. ಈ ಕಡೆ ಒಂಚೂರು ಯಾವುದೋ ಒಂದು ಬಾಗಿಲಿದೆ, ನೋಡೋಣ ಇಲ್ಲಿ ಒಳಗಡೆ ಏನಿದೆಯೋ.
ಇದು ಡೆಡ್ ಎಂಡ್. ಬೇಗರ ಕೊಠಡಿ ಆದಮೇಲೆ ಅದ್ರ ಹಿಂದೆನೇ ಒಂದು ದಾರಿ ಸಿಗುತ್ತೆ ನಿಮಗೆ. ಆ ದಾರಿಲೇ ನಡ್ಕೊಂಡು ಹೋದರೆ ಓಬೋನ ಪಾಳೆಗಾರರ ಒಂದು ವಿಶ್ರಾಂತಿಯ ಕೋಣೆ ಆದಮೇಲೆ ಅದ್ರ ಹಿಂದೆ ಬಂದರೆ ಇಲ್ಲಿ ಒಂದು ದಾರಿ ಸಿಗುತ್ತೆ. ಆ ದಾರಿಲಿ ಹೋದರೆ ಒಣಕೆ ಓಬೋನ ಒಂದು ಕಿಂಡಿ ಅಂತಿದೆಯಲ್ಲ ಅದು ಸಿಗುತ್ತೆ. ಅದಾಗಿದ್ದು ನೆಕ್ಸ್ಟು ಅಕ್ಕ ತಂಗಿರ ಹೊಂಡ ಅಂತ ಒಂದು ಸಿಗುತ್ತೆ. ಇಲ್ಲಿ ಕುದುರೆ ಹೆಜ್ಜೆಗಳಿದೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಕುದುರೆ ಒಂದು ಹೆಜ್ಜೆ. ಇದು ಈ ಕಡೆಯಿಂದ ರಾಜ ಎಲ್ಲಿಗೆ ಹೋಗಿದ್ನ ಗೊತ್ತಿಲ್ಲ ಕುದುರೆಯಲ್ಲಿ. ಹಾಗೆ ಇದನ್ನು ಅಕ್ಕ ತಂಗಿಯರ ಹೊಂಡ ಅಂತ ಒಂದು ಕರೀತಾರೆ. ಇಲ್ಲಿ ನೀರಿದೆ, ಬಟ್ ಅದು ನೀರು ಅನಿಸಲ್ಲ ನಿಮಗೆ, ಯಾಕಂದರೆ ಫುಲ್ ಪಾಚಿ ಕಟ್ಟಿದ್ದೆಲ್ಲ, ಅದು ನೀರು ಅನಿಸಲ್ಲ ನಿಮಗೆ. ಅಷ್ಟಿದೆ. ಈ ಅಕ್ಕ ತಂಗಿರ ಹೊಂಡದಿಂದ ಮುಂದೆ ಹೋದರೆ ನಮಗೆ ಒಣಕೆ ಓಬವ್ವನ ಕಿಂಡಿ ಅಂದರೆ ಪ್ರಸಿದ್ಧವಾದ, ಈ ಕೋಟೆಯಲ್ಲೇ ಪ್ರಸಿದ್ಧ ಅಂತ ಹೇಳ್ಬೋದು ನಾನು ಅದನ್ನು. ಅಷ್ಟು ಪ್ರಸಿದ್ಧವಾದ ಒಂದು ಜಾಗ ಸಿಗುತ್ತೆ. ಈ ಕಡೆ ಅಲ್ಲ, ಈ ಕಡೆ ಡೆಡ್ ಆ್ಯಂಡ್ ಫುಲ್ ಹೋಗಿ ನೋಡ್ಕೊಂಬರ್ಬೋದು. ಅಂಡ್ ಇಲ್ಲಿ ಹಾಕಿದ್ದಾರೆ, ಎಲ್ಲನೂ ಓದ್ಕೋಬೋದು. ಹಾಗೆ ಅಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ, ಅದು ದೇವಸ್ಥಾನ, ಇದೇ ಹೊಂಡ. ಇದು ಗೋಪಾಲ ಸ್ವಾಮಿ ಹೊಂಡ. ಅದು ಬಂದು ಗೋಪಾಲ ಸ್ವಾಮಿ ಒಂದು ದೇವಸ್ಥಾನ. ಈ ಕೋಟೆಯಲ್ಲಿ ತುಂಬ ಒಣಕೆ ಬೋರು ನೀರು ತೊಗೊಂಡು ಬರೋಕ್ಕಂತ ಬರ್ತಾರಲ್ಲ ಇಲ್ಲಿಗೆ. ಇಲ್ಲಿ ಎಲ್ಲಿಂದ ನೀರು ಬರುತ್ತೆ ಅಂತ ಕಾಣಿಸೋದೇ ಇಲ್ಲ, ಗೊತ್ತಾಗೋದಿಲ್ಲ. ಇಲ್ಲಿ ನೀರು ಬರುತ್ತೆ ಒಟ್ಟಿನಲ್ಲಿ. ಇಲ್ಲಿಂದ ನೀರು ತೊಗೊಂಡು ಅವರು ಹಿಂಗೆ ಹೋಗ್ತಾ ಇರ್ತಾರೆ. ಹಿಂಗೆ ಹೋಗೋ ಟೈಮಲ್ಲಿ ಈ ಕಿಂಡಿಯಿಂದನೇ ಹಿಂಗೆ ಹೋಗ್ತಾ ಇರಬೇಕಾದ್ರೆ, ನೀರನ್ನ ತೊಗೊಂಡು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಒಣಕೆ ಒಬ್ಬನ ಕಿಂಡಿ. ಆ ಕಿಂಡಿ ಒಳಗಡೆ ಇವಾಗ ನಾನು ಕಿಂಡಿ ಒಳಗಡೆ ಅಲ್ಲ, ಕಿಂಡಿ ಕಡೆಗೆ ಹೋಗ್ತಾ ಇದ್ದೀನಿ. ಏನೋ ಬರ್ದಾರ ಮಚ್ಚಲ್ಲಿ. ಸರಿ ಮಚ್ಚ, ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ಇದೆ, ಇಲ್ಲಿಂದ ಹೋಗೋದಾ? ಇದೇ ನೋಡ್ರಿ ನಮ್ಮ ಒಣಕೆ ಒಬ್ಬವರ ಕಿಂಡಿ. ಹಿಂಗೆ ಮಾಡಲ್ಲ. ನೋಡೋರು ಹಿಂಗೆ ಇಳ್ಕೊಂಡು ಹೋದೆ ನಾನು. ಒಣಕೆ ಬಂದು ಕಿಂಡಿಲ್ಲ, ಹಿಂಗೆ ಇಳ್ಕೊಂಡು ಹೋದೆ. ಈ ಕಡೆಯಿಂದ ಬಂದೆ. ಅವ್ರು ಇಲ್ಲಿಂದನೇ ಬಂದಿದ್ದು, ಹಿಂಗೆ ಹೊಡೆದು ಹಾಕೊಂಡಿದ್ದು. ಅವರು ಹೊಡೆದು ಬಾಯಿಗೆ ಬಾಪ್ ಅಂತ ಹಾಕೊಂಡು ಇಲ್ಲಿ ಬಿಸಾಕಿದ್ರು ಎಲ್ಲರನ್ನ. ಇವಾಗ ನೋಡ್ಬೋದು ಈ ಕಡೆ ಫುಲ್ ಬರೀ ಮಂಟಪಗಳು ಕಾಣಿಸ್ತಾ ಇದೆ. ಈ ಮಂಟಪಗಳು ನೋಡ್ಬೋದು ಸಾಮಾನ್ಯವಾಗಿದೆ, ಬಟ್ ಚೆನ್ನಾಗಿದೆ. ಒಂದ್ರ ಮೇಲೆ ಒಂದು ಕಟ್ಟಿದ್ದಾರೆ ಆವಾಗಲೇ. ನೋಡ್ಬೋದು ಇವಾಗ ನಾನು ಹಿಂದೆ ಕಾಣಿಸುತ್ತಲ್ಲ, ಅದೇ ಎಲ್ಲ ಮಂಟಪಗಳು. ಇವಾಗ ನಮಗಿರೋದು ರಿಯಲ್ ಚಾಲೆಂಜ್ ಅಂದರೆ ಏನಪ್ಪ ಅಂದರೆ, ರಿಯಲ್ ಚಾಲೆಂಜ್ ಏನು ಗೊತ್ತಾ, ತೋರಿಸ್ತೀನಿ ನೋಡಿ. ಇವಾಗ ಅಲ್ಲಿ ಅದು ಚಪ್ಪಲಿ ಇಲ್ಲದೆ ಆ ಹೈಟಿಗೆ ಹತ್ತಬೇಕು ಇವಾಗ ನಾವು. ಅದು ಕುದುರೆ ಹೆಜ್ಜೆ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಹತ್ತಬೇಕು ಅಂದರೆ ಇವಾಗ ಇರೋದು ನನಗೆ. ಬನ್ನಿ ಹತ್ತೋಣ, ಏನಾದರೂ ಆಗೋಗಲಿ. ಈ ಮಂಟಪದಲ್ಲಿ ಏನೂ ಇಲ್ಲ, ಅದಕ್ಕೆ ನಾನೇನು ತೋರಿಸೋಕೆ ಹೋಗಿಲ್ಲ. ಜಸ್ಟ್ ಬರೀ ಮಂಟಪ ಅಷ್ಟೇ ಇದು. ಇಲ್ಲಿಂದ ಹೆಂಗೆ ಕಾಣಿಸ್ತಿದೆಯೋ ಹಂಗೆ ಇರೋದು, ಒಳಗಡೆ ಏನೂ ಇಲ್ಲ. ಇದು ಮುರುಘಾ ರಾಜೇಂದ್ರ ಮಠ. ಇದು ಹಳೆಯ ಮಠ. ಇವಾಗ ಮಠ ಹೊಸ್ದಾಗಿ ಅಲ್ಲಿ ಕಟ್ಟಿದ್ದಾರೆ. ಅದನ್ನ ತೋರಿಸ್ಬೇಕು ಅಂತ ಹೋದೆ, ಬಟ್ ಅಲ್ಲಿ ನಮಗೆ ಪರ್ಮಿಷನ್ ಕೊಡಲಿಲ್ಲ. ಅವರು ಆಫೀಸರ್ಸ್ ಇವಾಗ ಬರ್ತಾರೆ, ಆಮೇಲೆ ಬರ್ತಾರೆ ಅಂತ ಹೇಳ್ತಾ ನಮಗೆ ಟೈಮ್ ವೇಸ್ಟ್ ಮಾಡಿದ್ರು. ಅದಕ್ಕೆ ನಾವು ಈ ಕಡೆ ಬಂದ್ವಿ. ಇದು ಹಳೆಯ ಮಠ. ನೋಡ್ತಾ ಇರ್ಬೋದು ನೀವು. ಚಪ್ಪಲಿನ ಇಲ್ಲೇ ಬಿಡಬೇಕು, ಒಳಗಡೆ ಹಾಕೊಂಡು ಹೋಗಂಗಿಲ್ಲ. ಇಲ್ಲಿ ಹಾಕಿದ್ದಾರೆ ಪಾದರಕ್ಷೆಯನ್ನು ಹೊರಗೆ ಬಿಡಿ ಅಂತ. ನೋಡ್ಬೋದು ನೀವು. ಇದು ಹಳೆ ಮಠ. ಇದು ತಂಪಾಗಿದೆ, ಕೂಲ್ ಅಂತ. ಒಳಗಡೆ ಏನೂ ಕಾಣಿಸ್ತಿಲ್ಲಲ್ಲ.
ನೋಡಿದ್ರು ಇವಾಗ ಅದು ಕುದುರೆ ಹೆಜ್ಜೆ ಅಂತ ಹೇಳಿದ್ನಲ್ಲ, ಬರುವಾಗ ಹತ್ತುವಾಗ ಸ್ವಲ್ಪ ಕಷ್ಟ ಆಯಿತು. ಇದೇ ಕುದುರೆ ಹೆಜ್ಜೆ. ಇಷ್ಟು ನಿಮ್ಗೆ ತೋರಿಸ್ಬೇಕಂತ ಅಷ್ಟು ಕಷ್ಟಪಟ್ಕೊಂಡು ಹತ್ಕೊಂಡು ಬಂದು ಆಲ್ರೆಡಿ ತೋರಿಸಿದ್ದಾಯ್ತು ಗುರು. ನೋಡ್ಬೋದು ನೀವು ಈ ಕೋಟೆನ ಇಷ್ಟು ಡೀಟೇಲಾಗಿ ಇವತ್ತು ತೋರಿಸಿದ್ದೀನಿ. ಒಂದೊಂದು ಇಂಚೂ ಬಿಟ್ಟಿಲ್ಲ. ನನಗೆ ಯಾವುದು ಕುತೂಹಲಕಾರಿ ಅನಿಸುತ್ತೋ, ಯಾವುದು ಚೆನ್ನಾಗಿದೆ ಅನಿಸುತ್ತೋ, ಚೆನ್ನಾಗಿದೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲನೂ ನಾನು ಕವರ್ ಮಾಡಿದ್ದೀನಿ. ಬಟ್ ಕೆಲವೊಂದು ಪ್ಲೇಸ್ ಅಂದರೆ ಅವು ಅನ್ವಾಂಟೆಡ್ ಪ್ಲೇಸ್ ಅಂತಾರೆ, ಆ ಥರ ಪ್ಲೇಸ್ಗಳು ಮಾತ್ರ ನಿಮಗೆ ಕವರ್ ಮಾಡಿಲ್ಲ ನಾನು. ಯಾಕೆಂದರೆ ಅದು ಫುಲ್ ನಾಶವಾಗಿದೆ. ಅವಾಗ ಹೇಳ್ದಂಗೆ ಹೈದರಾಲಿ ಈ ಕೋಟೆ ಮೇಲೆ ಯುದ್ಧ ಮಾಡಿದಾಗ ಆಲ್ಮೋಸ್ಟ್ ಆವಾಗಲೇ ಎಲ್ಲ ಮುಗ್ದೋಗಿತ್ತು. ಇನ್ನು ಇವಾಗಂತೂ ಫುಲ್ಲು ಈ ಬಿಸಿಲಿಗೆ ಒಣಕೊಂಡು ಉದುರಿದ್ರು ಹೋಗ್ತೈತಿ ಇಲ್ಲಿ ಅಷ್ಟೇ. ಇಷ್ಟೇ ಈ ಕೋಟೆಯ ಇತಿಹಾಸನ ಹೇಳೋ ಅವಶ್ಯಕತೆ ನಾನು ಇಲ್ಲ ಅಂದ್ಕೊತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಬಟ್ ಕೆಲವರು ಈ ಪ್ಲೇಸ್ನ ನೋಡಿರೋದಿಲ್ಲ. ಹಾಗಾಗಿ ಈ ಪ್ಲೇಸ್ನ ನಾನು ಇವತ್ತು ನಿಮಗೆ ಕವರ್ ಮಾಡಿ ತೋರಿಸಿದ್ದೀನಿ. ಚಿತ್ರದುರ್ಗದಲ್ಲಿರೋ ಕೋಟೆನ ಮಾಡಬೇಕನ್ನೋದು ನನ್ನ ತುಂಬ ದಿನದ ಆಸೆ ಆಗಿತ್ತು. ಅದು ಇವತ್ತು ಮಾಡಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು